ಈಗ ಸಿದ್ದು ಅವ್ರ ಸರ್ಕಾರ, ಸಿದ್ದು ಅವ್ರದ್ದು ಗ್ಯಾರಂಟಿಗಳು ನಡೀತಾ ಇದೆ ಅಲ್ವಾ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಗೃಹ ಭಾಗ್ಯ ಅಂತ. ಆದ್ರೆ ಮೋದಿ ಅವ್ರದ್ದು ಗ್ಯಾರಂಟಿಗಳು ಇನ್ನೂ ಬಂದಿಲ್ಲ. ಸೊ ನಿಮಗೆ ಯಾವ ಗ್ಯಾರಂಟಿ ಬೇಕು? ಸಿದ್ದುನೇ ಇಲ್ಲ ಇಲ್ಲ ಮೋದಿ ಅವರು ಬೇಕಾ? ಸಿದ್ದು ಸರ್ಕಾರನೇ ಕರೆಕ್ಟಾಗಿ ನಡೀತದೆ. ಬರೀ ಭರವಸೆ ಕೊಟ್ಟರೆ ನಡೆಯಲ್ಲ ಜೀವನ. ಒಂಥರ ನಮ್ಮದು ಇವಾಗ ಏನಾದರೂ ಒಂದು ಕೊಟ್ಟಿದ್ರೆ ನಮಗೂ ಜೀವನ ಆಗುತ್ತೆ. ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಇವಾಗ ಇವ್ರದ್ದು ಗ್ಯಾರಂಟಿಗಳೆಲ್ಲ ಚಾಲನೆಯಲ್ಲಿದೆ, ಅವ್ರದ್ದೇನು ಗ್ಯಾರಂಟಿ ಒಂದು ಚಾಲನೆಯಲ್ಲಿಲ್ಲ. ಸೊ ಇವಾಗ ನಮಗೆ ಸಿದ್ದು ಸರ್ಕಾರನೇ ಕರೆಕ್ಟಾಗಿದೆ. ಮೇಡಮ್, ಮೊದಲದಾಗಿ ಈ ನಮ್ಮ ಭಾರತದಲ್ಲಿ ಮೋದಿನೇ ಪ್ರಧಾನಿ ಆಗಬೇಕು. ಯಾಕಂದರೆ ಈ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮು ಇದೇ ವಿಧಾನಸೌಧದಲ್ಲಿ ಏನಾಯ್ತು ಅಂದರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದರು. ಅವಾಗ ಕಾಂಗ್ರೆಸ್ನವ್ರು ನಾವು ಹೇಳಿಲ್ಲ ಅಂತಲೇ ಹೇಳಿದರು. ಯಾಕೆ ಹೇಳಿದ್ರು ಅಂದರೆ ಅವ್ರು ನೆಕ್ಸ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇಡೀ ಕರ್ನಾಟಕನ ಎರಡನೇ ಪಾಕಿಸ್ತಾನ ಮಾಡ್ತಾರೆ ಮೊದಲು. ಆಮೇಲೆ ನೆಕ್ಸ್ಟ್ ಮೊನ್ನೆ ನೇಹದ್ ಇದಾಯಿತು ರೀಸೆಂಟಾಗಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಯಾರೂ ಹೋಗಿಲ್ಲ. ಯಾಕೆ ಹೋಗಲಿಲ್ಲ? BJP ಅವರು JP ನಡ್ಡಾ ಹೋದರು, ಒಳ್ಳೆ ಹುಡುಗ ಪ್ರಥಮೂ ಹೋದರು. ಅವ್ರು ಹೇಳಿದರು ಹಿಂದೂಗಳ ತಂಟೆ ಬರಬೇಡಿ ಅಂತಂದು, ಆದರೂ ಕೇಳಲಿಲ್ಲ. ಹಾಗಾಗಿ ಎಲ್ಲ ಜನಗಳು ಎಚ್ಚೆತ್ಕೊಳ್ಬೇಕು, BJPಗೆ ಓಟ್ ಹಾಕಬೇಕು, ಮೋದಿನೇ ತರಬೇಕು. ಸಿದ್ದರಾಮಯ್ಯ DK ಇವರೆಲ್ಲ ಬಂದರೆ ಏನು ಉಳಿಯಲ್ಲ. ಹಾಗಾಗಿ ಮೋದಿಗೆ ಹಾಕ್ಬೇಕು ಎಲ್ಲರೂ. ದಯಮಾಡಿ ಕರ್ನಾಟಕದ ಜನತೆಗೆ ನನ್ನ ಪರವಾಗಿ ಮೋದಿ ಅಭಿಮಾನಿಯಾಗಿ, ಇಲ್ಲಿ ಯಡಿಯೂರಪ್ಪ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದೆಲ್ಲ ಬೇಡ, ಮೇಲೆ ಮೋದಿನೇ ಇರಬೇಕು. ಹಾಗಾಗಿ ಎಲ್ಲರೂ ಮೋದಿಗೆ ಓಟ್ ಹಾಕಬೇಕು. ಜೈ BJP.